ಇನ್ನು ನಾನು ಅದೇ ಪಂಚಕೋಶೀಯವನ್ನು ನಾವು ತೆಗೆದುಕೊಂಡು ಈ ಪಂಚಕೋಶೀಯವನ್ನು ತೆಗೆದುಕೊಂಡಾಗ ಇನ್ನೊಂದು ರೀತಿಯ ವಿಧಾನದಲ್ಲಿ ನಾವು ಕಾರಣ ಶರೀರವನ್ನು ತರಲಿಕ್ಕೆ ಆರಂಭವಾಗ್ತದೆ. ಈಗ ನಾನು ಹೇಳ್ತೇವೆ ಸ್ಥೂಲ ಶರೀರ, ಸೂಕ್ಷ್ಮ ಶರೀರ ಅಥವಾ ವಿಜ್ಞಾನಮಯ ಶರೀರ, ಆನಂದಮಯ ಶರೀರ ಕೂಡ ಮತ್ತೆ ನಾವು ಈಗೋ ಅಥವಾ ನಾನು ಏನೇನೋ ಅಲ್ಲ ಎಂಬ ಸ್ಥಿತಿಗೆ ಶೂನ್ಯತ್ವಕ್ಕೆ ತಲುಪಿದಾಗ ನಮಗೆ ನಮ್ಮ ಆತ್ಮದ ಅರಿವು ಉಂಟಾಗ್ತದೆ. ಇಲ್ಲಿಯವರೆಗೆ ನಾವು ಬಂದೆವು. ಆದರೆ ನಮಗೆ ಬಾಧಿಸುವ ಇನ್ನಿತರ ಕಾಲ ಅಥವಾ ವಿದ್ಯೆ ಅಥವಾ ಕರ್ತೃತ್ವ ಅಥವಾ ಸರ್ವಜ್ಞತೆ ಇವುಗಳನ್ನು ವಿವರಿಸಬೇಕಾದ್ರೆ ನಾವು ಇನ್ನೊಂದು ಕಾನ್ಸೆಪ್ಟ್ ಅನ್ನು ತೆಗೆದುಕೊಳ್ಬೇಕಾಗ್ತದೆ. ಅದನ್ನು ಕಾರಣ ಶರೀರವೆಂದು ಕರೆಯುತ್ತೇವೆ. ಈಗ ನಮಗೆ ಗೊತ್ತಾಯ್ತು, ಸ್ಥೂಲ ಶರೀರವಿದೆ, ಸೂಕ್ಷ್ಮ ಶರೀರವಾಯಿತು, ಆತ್ಮವೂ ಆಯಿತು, ಮತ್ತೊಂದಿದೆ ಅದು ಕಾರಣ ಶರೀರ. ಅದನ್ನು ನಾವು ಅವಿದ್ಯೆ ಎಂದು ಕರೀತೇವೆ ಅಥವಾ ಮಾಯೆ ಎಂದು ಕರೆಯುತ್ತೇವೆ. ಈಗ ನಾನು ಈ ಕಾರಣ ಶರೀರ ಎಂಬುದು ಒಂದು ಸ್ವಲ್ಪ ಉದಾಹರಣೆ ಮೂಲಕ, ಇದು ಕೂಡ ಶರೀರ, ಇದು ಕೂಡ ಕಾಣುವುದಿಲ್ಲ, ಆದರೆ ಇದಕ್ಕೂ ಕೂಡ ನಮ್ಗೆ ಏನ್ ಹೇಳ್ತೇವೆ, ಶರೀರವಿದೆ. ಈಗ ನಾವು ಹೇಳ್ತೇವೆ ನನಗೆ ಕೋಪ ಉಂಟಾಯಿತು, ನಾನು ಮುಖವನ್ನು ಇಳಿದು ನೋಡುವಾಗ ಅಲ್ಲಿ ನಮ್ಮ ಮುಂದಿನ ವ್ಯಕ್ತಿ ವ್ಯಗ್ರಗೊಳ್ಳುತ್ತಾನೆ. ಯಾಕೆಂದರೆ ಆ ಕೋಪದ ಕೋಶಗಳು ಅವನನ್ನೇ ತಲುಪಿ ಅವನಿಗೆ ವ್ಯಗ್ರತೆಯನ್ನುಂಟು ಮಾಡುತ್ತದೆ ಅಥವಾ ಕಾರಣವಾಗುತ್ತದೆ, ಅವನ ಕೋಪಕ್ಕೆ ಕಾರಣವಾಗ್ತದೆ. ಈ ರೀತಿ ನಾನು ಹೇಳ್ತೇನೆ, ಈ ಕೆಲವು ಕಾಲ ಎಂಬುದು ಇದೆ, ಕಾಲಕ್ಕೂ ಕೋಶವಿದೆ. ಕಾಲ ಎಂಬುದು ಯಮ ಅಥವಾ ಸೂರ್ಯನ ಪುತ್ರ, ಸೂರ್ಯನಿಂದ ಉತ್ಪತ್ತಿ ಆಗುತ್ತದೆ ಈ ಕಾಲವೆಂಬುದು. ಹೇಗೆ ಸೂರ್ಯ, ಭೂಮಿ ಮುಂತಾದವುಗಳ ತಿರುಗಾಟುವಿಕೆಯಿಂದ ಕಾಲದ ಉತ್ಪನ್ನವಾಗುತ್ತದೆ. ಇದೊಂದು ಮಾಯೆ, ಇದು ನಮ್ಮನ್ನು ಬಾಧಿಸುತ್ತದೆ. ಈ ಏಕೆ ಬಾಧಿಸ್ತದೆ ಒಂದು ಉದಾಹರಣೆ. ಈಗ ಬೇಕು, ಈಗ ಆಗಬೇಕು, ಈಗ ಬೆಳಿಗ್ಗೆ 11 ಗಂಟೆಗೆ ಮಕ್ಕಳು ಬರ್ತವೆ, 12 ಗಂಟೆ ಊಟ ಆಗಬೇಕು, ಮತ್ತೆ ಕೆಲಸವಿದೆ, ಆಚೆ ಬಟ್ಟೆ ಒಗೆಯಬೇಕು, ಮುಂತಾದ ಇನ್ನಿತರ ಗೃಹಿಣಿಯರಿಗೆ ಹಾಗೂ ಆಫೀಸಲ್ಲಿ ಈ ರೀತಿ ಇದೆ. 2 ದಿನದಲ್ಲಿ ಈ ಫೈಲ್ ಸಬ್ಮಿಟ್ ಆಗಬೇಕು, 3-4 ದಿನ ಈ ಪ್ರಾಡಕ್ಟನ್ನು ನಾವು ಡೆಲಿವರಿ ಮಾಡಬೇಕು, ಅಥವಾ ಇನ್ನಿತರ ವಸ್ತುಗಳನ್ನು ನಮ್ಮ ಅಂಗಡಿಗೆ ತರಬೇಕು, ಅಥವಾ ಇನ್ನಿತರ ಯಾವುದೇ ಆದ ಕಾರಣ, ಇವತ್ತು ನಾವು ಫರ್ಟಿಲೈಸರ್ ಹಾಕಬೇಕು ಅಥವಾ ಕಳೆಗಿಡವನ್ನು ತೆಗೆಯಬೇಕು, ಇನ್ನಿತರ ಈ ಜವಾಬ್ದಾರಿಗಳು ಈ ಕಾಲದ ಸಮಯದಲ್ಲಿ ಅಥವಾ ಮಾಡುತ್ತಾ ಇರುತ್ತೇವೆ. ಇದನ್ನು ಬರಬೇಕಾದ್ರೆ ಇಲ್ಲಿ ಒಂದು ನಾವು ಈ ವಿಷಯಗಳನ್ನು, ವಿದ್ಯೆ ಎಂಬುದು ಏನಿದೆ ಅದು ಕೂಡ ಒಂದು ರೀತಿಯ ಏನು, ಅದಕ್ಕೂ ಕೂಡ ಕೋಶವಿದೆ, ಶರೀರವಿದೆ. ಯಾರೋ ಗುರುಗಳು ಹೇಳಿದರು, ಅದು ನನ್ನ ಮನಸ್ಸಿನಲ್ಲಿ ತಲುಪಿತು, ಅದು ಕೋಶವಾಗಿ ಮಾರ್ಪಟ್ಟಿತು. ಆದ್ದರಿಂದ ಇದು ಯಾವಾಗ ಇದು ಮರೆಯಾಗುತ್ತದೆ ಅಥವಾ ಅದೊಂದು ನಿರ್ಜೀವವಾಗಿರುತ್ತದೆ ಅಥವಾ ಅದು ಎಫೆಕ್ಟ್ ಇರುತ್ತದೆ, ಇಂಥದ್ದುಗಳನ್ನು ನಾವು ಈ ಕಾರಣ ಶರೀರದ ಮೂಲಕ ಆರಂಭಿಸಬಹುದು. ಇದನ್ನು ತಿಳಿದುಕೊಳ್ಳಲು ನಾವು ಪರಮಾತ್ಮ ಮತ್ತೆ ಜೀವಾತ್ಮ ಮತ್ತು ಮಾಯೆ ಅಂತ ಕರೀತೇವೆ. ಮಾಯೆ ಅಂದರೆ ಕಾರಣ ಶರೀರ, ಜೀವಾತ್ಮ ಅಂದರೆ ಶಿವೋಹಂ. ಏನು ಹೇಳ್ತೇವೆ ಅದಕ್ಕೆ, ಏನು ಹೇಳ್ತೇವೆ, ಕೋಶ ಮತ್ತು ಸ್ಥೂಲ ಮತ್ತು ಸೂಕ್ಷ್ಮ ಇದೆಲ್ಲ ಸೇರಿದಾಗ ಅದೊಂದು ಜೀವಾತ್ಮ ಅಥವಾ ಶಿವೋಹಂ ಅಥವಾ ಪರಮಾತ್ಮ. ಪರಮಾತ್ಮನಿಂದ ಶಿವೋಹಂ ಮತ್ತು ಮಾಯೆ ಉತ್ಪನ್ನವಾಗ್ತದೆ. ಯಾವಾಗ ಒಂದು ಸೃಷ್ಟಿ ಆಗುತ್ತದೋ ಅದರೊಟ್ಟಿಗೆ ಮಾಯೆ ಉಂಟಾಗುತ್ತದೆ. ಅದಕ್ಕೆ ಹೇಳ್ತಾರೆ ಹುಟ್ಟಿದಾಗ ಒಂದು ಸೂತಕವಿರುತ್ತದೆ. ಯಾಕೆಂದ್ರೆ ಒಂದು ಮಗು ಹೊರ ಬರುವಾಗ ಅದರೊಂದಿಗೆ ಅನವಶ್ಯಕವಾಗಿ ಬರುವಂತ ಒಂದು ಮಾಯೆ ತುಂಬಾ ಪ್ರಬಲವಾಗಿರುತ್ತದೆ. ಅಥವಾ ಬಿಟ್ಟು ಹೋದಾಗ ಸೂತಕವಿರುತ್ತದೆ. ಇಂಥದ್ದೆಲ್ಲ ಮಾಡುವುದಕ್ಕೆ ಒಂದು ಕಾರಣವಿರುತ್ತದೆ, ಅದು ದೈವಜ್ಞರದು ಹೇಳ್ಬೇಕು. ಆದ್ದರಿಂದ ನಾನು ಹೇಳ್ತೇನೆ ಯಾಕೆ ಇರುತ್ತದೆ, ಯಾಕೆಂದ್ರೆ ಯಾವುದೋ ಒಂದು ಪಾಸಿಟಿವ್ ಬರುವಾಗ ಯಾವುದೋ ಒಂದು ನೆಗೆಟಿವ್ ಅದರೊಂದಿಗೆ ಹೊರ ಬರುತ್ತದೆ. ಈ ರೀತಿ ಎರಡು ಇಲ್ಲದೆ ಯಾವುದು ಸೃಷ್ಟಿ ಆಗ್ತಿಲ್ಲ, ದ್ವೈತದಲ್ಲಿಯೇ ಸೃಷ್ಟಿ ಆಗ್ಬೇಕಾಗ್ತದೆ. ಆದ್ರೆ ಒಂದು ವಿಶೇಷ ಎಂದರೆ ಜೀವಾತ್ಮ ಮತ್ತು ಮಾಯೆ ಕೂಡಿ ಪರಮಾತ್ಮನನ್ನು ನಾಶ ಮಾಡ್ಲಿಕ್ಕೆ ಆಗುದಿಲ್ಲ, ಅಥವಾ ಪರಮಾತ್ಮ ಜೀವಾತ್ಮ ಕೂಡಿ ಮಾಯೆಯನ್ನು ನಾಶ ಮಾಡ್ಲಿಕ್ಕೆ ಆಗುದಿಲ್ಲ, ಅಥವಾ ಮಾಯೆ ಮತ್ತು ಪರಮಾತ್ಮ ಕೂಡಿ ಜೀವಾತ್ಮವನ್ನು ನಾಶ ಮಾಡಿ, ಇವೆಲ್ಲೂ ನಾಶವಾಗದ ಈ 3 ಅಂಶಗಳು ಇದೆಂದಿಗೂ ನಾಶವಾಗುವುದಿಲ್ಲ. ಆದರೆ ಕಂಟ್ರೋಲ್ ಅಲ್ಲಿ ಇರಬೇಕು ಅಥವಾ ಸಂಯಮದಲ್ಲಿರಬೇಕು. ಇದಕ್ಕೆ ಒಂದು ಉದಾಹರಣೆ, ಶಿವ ಏನನ್ನು ಸೃಷ್ಟಿಸುವಾಗ ಅಲ್ಲಿ ತಾರಕಾಸುರನು ಹುಟ್ಟುತ್ತಾನೆ ಅಥವಾ ಅವನು ಪ್ರಬಲವಾಗಿ ಹೋಗ್ತಾನೆ. ಅದು ಅವನ ಸ್ವರೂಪವಾದ್ದರಿಂದ ಅವರ ಮೇಲೆ ನಿಯಂತ್ರಣ ತೆಗೆದುಕೊಳ್ಳಲು ಹೋಗುವುದಿಲ್ಲ, ಅಥವಾ ಅದನ್ನು ನಿಯಂತ್ರಣಕ್ಕೆ ಇನ್ನೊಂದು ಶಕ್ತಿ ಅಗತ್ಯವಿರುತ್ತದೆ. ಈ ರೀತಿ ಏನು ಹೇಳುತ್ತೇನೆ, ಯಾಕೆಂದ್ರೆ ನಾನು ಹೇಳ್ಬೇಕಾದದ್ದು
ಒಂದು ನಿಯಂತ್ರಣದಲ್ಲಿರಬೇಕು. ಜೀವಾತ್ಮಗಳು ಸೃಷ್ಟಿಯಾಗುತ್ತಿದ್ದಂತೆ ಮಾಯೆಯ ಪ್ರಭಾವ ಒಂದು ಸಮತೋಲನದಲ್ಲಿದ್ದರೆ ಭೂಮಿಗೆ ಭಾರವೆನಿಸುವುದಿಲ್ಲ. ಇಲ್ಲದ್ರೆ ಆ ಮಾಯೆಯನ್ನು ತೆಗೆದುಕೊಳ್ಬೇಕು ಅಥವಾ ಇನ್ನಿತರ ಕೆಲಸಗಳನ್ನು ಮಾಡುತ್ತಾನೆ. ಈ ಕಾರಣ ಶರೀರದ ಮೇಲೆ ವಿಜಯ ಸಾಗಿಸುವುದೇ ನಾವು ಎಂಬುದು ಅಹಂಕಾರ ಕಳೆದು ಹೋದಾಗ, ಆಮೆಂದು ಕಳೆದು ಹೋದಾಗ ಮತ್ತೆ ಅಲ್ಲಿ ಸ್ವಾಭಿಮಾನ ಮೂಡಿ ಬರುವಾಗ ಕಾರಣ ಶರೀರ ಪ್ರಭಾವದಿಂದ ಮಾಯ ಮುಕ್ತವಾಗ್ತಾನೆ. ಆದರೆ ಇನ್ನೊಂದು ಮಾಯ ಮೂಲ ಕೆಲಸ ಮಾಡ್ತದೆ, ಅದೇ ಯೋಗ ಮಾಯೆ. ಈ ಯೋಗ ಯಾವಾಗ ಯೋಗಿಯು ಕಾರಣ ಶರೀರ ಅಥವಾ ಮಾಯೆಯಿಂದ ಹೊರ ಬಂದರೂ ಯೋಗ ಮಾಯೆಯ ಕಾಲದಲ್ಲಿ ಸದಾ ಇರುತ್ತಾನೆ. ಯೋಗ ಮಾಯೆ ಅಥವಾ ಪರಮಾತ್ಮನ ಇನ್ನೊಂದು, ಅಥವಾ ಅದನ್ನು ಹೇಳ್ತೇವೆ ನಾವು ಆವಾಗ ಎರಡು ಬರ್ತದೆ, ಶಿವ 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 ಚಂಚಲ, ಶಿವ ಶಾಶ್ವತ. ಆ ಚಂಚಲ ಯಾವಾಗ ನೋಡಿದರೂ ಶಕ್ತಿ ಒಂದು ಚಂಚಲ. ಯೌವನದಲ್ಲಿದ್ದ ಶಕ್ತಿ ವೃದ್ಧಾಪ್ಯದಲ್ಲಿ ಕೈ ಕೊಡ್ತದೆ. ಹಣ ಐಶ್ವರ್ಯ ಯಾವುದು ಮನೆಯಲ್ಲಿ ನಿಲ್ಲುವುದಿಲ್ಲ, ಅದು ಮನೆ ಬದಲಾಯಿಸ್ತಲೇ ಹೋಗ್ತದೆ. ಅಥವಾ ವಿದ್ಯೆ ಕೂಡ ನಾವು ಹೇಳ್ತೇವೆ ಅದು ಚಂಚಲ. ಅದು ನಾವೊಂದು ಅಣುಶಕ್ತಿಯನ್ನು ತೆಗೆದುಕೊಂಡರೆ ಒಳ್ಳೆಯದಕ್ಕೂ ಉಪಯೋಗಿಸ್ಬೋದು, ಆ ಬುದ್ಧಿ ಕೆಟ್ಟದಕ್ಕೂ ಉಪಯೋಗಿಸ್ಬೋದು, ಹಣ ಬಳಸಲಿಕ್ಕೂ ಉಪಯೋಗಿಸ್ಬೋದು, ಡಾಮಿನೇಟ್ ಮಾಡಲಿಕ್ಕೆ ಉಪಯೋಗಿಸ್ಬೋದು. ಯಾಕೆಂದರೆ ಬುದ್ಧಿಯು ಕೂಡ ಅದು ಕೂಡ ಚಂಚಲ. ಅದರಿಂದ ಏನೆಲ್ಲ ಮಾಡಬೇಕು, ಯಾರ್ಯಾರಿಗೆ ಬುದ್ಧಿ ಕಲಿಸ್ಬೇಕು ನಾವು ಕಲಿಸ್ತೇವೆ, ಒಳ್ಳೆಯದನ್ನು ಮಾಡಲಿಕ್ಕೆ ನಾವು ಹೋಗೋದಿಲ್ಲ. ಈ ರೀತಿ ಯಾವುದೇ ಇದೆಯಲ್ಲ, ಇವುಗಳೆಲ್ಲವೂ ಚಂಚಲಮಯವಾದದ್ದು, ಅದು ಮತ್ತೊಂದು ಶಾಶ್ವತಮಯವಾದದ್ದು ಇರ್ತದೆ. ಈ ರೀತಿ ಶಿವೆಯರ ಇರುತ್ತಾರೆ, ಅಂದರೆ ಬ್ಯಾಲೆನ್ಸ್ಗೆ ಇರ್ತಾರೆ. ಈಗ ನಾನು ಹೇಳಬೇಕಾದದ್ದು ವಿಷಯ ಇಲ್ಲಿ, ನಾನು ಕಾರಣ ಶರೀರ, ಈ ಕಾರಣ ಶರೀರದಲ್ಲಿ ಅಥವಾ ಮಾಯೆಯಲ್ಲಿ 5 ನಾವು ತೆಗೆದುಕೊಳ್ಳುತ್ತೇವೆ. 1 ಕಾಲ, 2 ನಿಯತಿ, 3 ವಿದ್ಯೆ, 4 ರಾಗ ದ್ವೇಷ ಅಥವಾ 5 ಕಲಾ. ಇವುಗಳನ್ನು ನಾವು ತೆಗೆದುಕೊಳ್ಳುತ್ತಾ ಹೋದಂತೆ ನಮಗೆ ತಿಳಿಯಲಾರಂಭಿಸ್ತದೆ ಈ ಕಾರಣ ಶರೀರ ಎಂದರೆ. ಈಗ ನಮಗೆ ಗೊತ್ತಾಯ್ತು, ಶರೀರ ಎಂದರೆ ಕೋಶ, ದ್ರವ್ಯ ಉಳ್ಳದ್ದು. ಕಾಲವೂ ಕೂಡ ದ್ರವ್ಯ ಉಳ್ಳದ್ದು. ಈ ಕಾಲ ಏನು ಮಾಡ್ತದೆ, ಒಂದು ಮಾಯೆಯ ರೀತಿಯಲ್ಲಿ ಇದು ಆಗ್ತದೆ. ಯಾವಾಗ ನಮ್ಮ ಹಾಮನ್ನು ಕಳೆದುಕೊಂಡೆ ಅದು ಕಾಲಾತೀತವಾಗ್ತದೆ, ಅಂದರೆ ಕಾಲ ಅತೀತವಾಗೋಯಿತು. ಇಲ್ಲಿ ನಾನು ಹೇಳ್ಬೇಕೆಂದು ಬಯಸುವುದು, ಇಲ್ಲಿ ನಾವು ಹೇಳ್ತೇವೆ ಪ್ರೆಸೆಂಟಲ್ಲಿ ಜೀವಿಸಿ ಎಂಬುದು ಇಲ್ಲ. ಇಲ್ಲಿ ಕಾಲವೆಂಬುದೇ ಇಲ್ಲ. ಯಾವ್ದು ಹೇಳ್ತೇವೆ, ಭೂತಕಾಲ, ಭವಿಷ್ಯತ್ ಕಾಲ ಮತ್ತು ವರ್ತಮಾನ ಕಾಲ, ಇವರು ಕೂಡ ನಿಮ್ಮಲ್ಲಿ ಮರ್ಜ್ ಆಗಿ ಅಲ್ಲಿ ಕಾಲ ಅತೀತವಾಗಿ ಹೋಗ್ತದೆ. ವರ್ತಮಾನದಲ್ಲಿ ಇದ್ದೀರಿ ಅಂದರೆ ಅಲ್ಲಿ ಪುನಃ ನೀವು ಕಾಲದಲ್ಲಿ ಇದ್ದೀರಿ ಎಂದರೆ ಅರ್ಥ. ಯಾವಾಗ ಕಾಲಾತೀತರಾದೆಯೋ ಅವಾಗ ನಿತ್ಯತ್ವಕ್ಕೆ ನಾವು ಹೋಗ್ತಾ ಇರ್ತೇವೆ ಅಲ್ವಾ. ಆ ಕಾಲದಲ್ಲಿ ನಾವು ನಿತ್ಯತ್ವಕ್ಕೆ ಹೋಗ್ತಾ ಇರ್ತೇವೆ. ನಿತ್ಯತ್ವ ಅಂದರೆ ಸದಾ ಕಾಲ ಇರುವ ಒಂದು ಭರವಸೆ ಮೂಡ್ತದೆ. ಇದನ್ನು ಸತ್ಯ ಸಾಕ್ಷಾತ್ಕಾರದಲ್ಲಿ ಅಥವಾ ಆತ್ಮ ಸಾಕ್ಷಾತ್ಕಾರದಲ್ಲಿ, ಗುರುಗಳ ಭರವಸೆಯಲ್ಲಿ ಮುಂತಾದವುಗಳಲ್ಲಿ ನಾವು ಕಂಡುಕೊಳ್ಳುತ್ತಾ ಇರ್ತೇವೆ. ಈಗ ನಾನು ಹೇಳುವುದು, ಕಾಲ ಎಂಬುದು ಹಾಗಾದ್ರೆ ಮಳೆಗಾಲ, ಯುಗಗಳು ಹೌದು. ಕಾಲ ಎಂಬುದು ನಾವು ಸಮಯ, ವೇಳೆಗೆ ನಾವು ಹೊಂದಿಸಿಕೊಳ್ಳುತ್ತೇವೆ. ಸಮಯ ಅಂದರೆ ಡಿಫರೆನ್ಸ್ ಬಿಟ್ವೀನ್ 2 ಟೈಮ್ಸ್ ಅಲ್ವಾ. ವೇಳೆ, ಆ ವೇಳೆ ಇದು ನೋಡಿ, ಬೆಳಗ್ಗಿಂದ ಸಂಜೆವರೆಗಿನ ವೇಳೆ ಇರುತ್ತೆ. 8 ಗಂಟೆ ಕೆಲಸ ಮಾಡಿ, ಅದು ವೇಳೆ. 8 ಗಂಟೆ ಕಾಲ, ಅದು 8 ಗಂಟೆ ಸಮಯ. ಈ ರೀತಿ ನಾವು ತೆಗೆದುಕೊಳ್ಳುತ್ತಾ ಇರುತ್ತೇವೆ. ದ ಡಿಫರೆನ್ಸ್ ಬಿಟ್ವೀನ್ ಟೈಮ್ ವಿಚ್ ಇಸ್ ಮೆಜರ್ಡ್ ಥ್ರೂ ಮೆಷಿನ್ ಅಥವಾ ಇಕ್ವಿಪ್ಮೆಂಟ್, ಗಡಿಯಾರದಿಂದ ಮಾಡುವುದಾದರೆ ಅದನ್ನು ನಾವು ವೇಳೆ ಅಥವಾ ಸಮಯ ಎಂದು ಕರೆಯುತ್ತೇವೆ. ಇಂಟರ್ನಲ್ಲಿ ಯೋಗಿಯು ಕಾಲಾತೀತದಲ್ಲಿ ಪ್ರವೇಶಿಸ್ತಾನೆ. ಯಾಕೆ ಈ ಕಾಲಾತೀತತೆ ಅಂದರೆ, ಈ ಕಾಲಾತೀತದಲ್ಲಿ ಯೋಗಿ ವೇಗವಾಗಿ ತನ್ನ ಕೆಲಸವನ್ನು ಮಾಡ್ತಾನೆ. ಒಂದು ವೇಳೆ ಮಾಯದಲ್ಲಿ ಒಂದು ವರ್ಷ ಹೋದಂತೆ ಅಂತರದಲ್ಲಿ ಯೋಗಿ 500 ವರ್ಷಗಳ ಕೆಲಸವನ್ನು ಮಾಡಿ ಮುಗಿಸಿರುತ್ತಾನೆ. ಸೊ ದ ಇಂಟರ್ನಲ್ ಸ್ಪೀಡ್ ಇಸ್ ಟು ಹೈ ಅಲ್ವಾ. ಈ ಸ್ಪೀಡ್ ಒಂದು ವೇಳೆ ಶಿವನ ಸ್ಪೀಡಿಗೆ, ಅಂದರೆ ಲಾರ್ಡ್ ಶಿವನ ಸ್ಪೀಡಿಗೆ ಈಕ್ವೇಟ್ ಆದರೆ ಅವನ ಅಂತರ್ಧಾನವಾಗ್ತದೆ. ಅಂದರೆ ತಿರೋಧಾನ ಪರಿಮಿತಿಗೆ ಬಂದು ಅವ ಅಂತರ್ಧಾನ ಸ್ಥಿತಿಯಲ್ಲಿ ಇರ್ತಾನೆ. ಅಥವಾ ಪುನಃ ಬೇಕಾದರೆ ತಿರೋಧಾನಕ್ಕೆ ಬಂದಾಗ ಇದೇ ಇರ್ತದೆ. ನಮಗೆ ಗೊತ್ತಿರ್ಬೋದು, ಮುಂದೆ ನಾನು ಹೇಳ್ತೇನೆ ಶಿವನ ಕಾರ್ಯಗಳು ಯಾವುವು ಅಂತ. ಸೃಷ್ಟಿ ಸ್ಥಿತಿ ಲಯ ತಿರೋಧಾನ, ಮೇರೆಂದು ರೂಪದಲ್ಲಿ ಒಮ್ಮೆ ಪಟ್ಟೆ ಸರ್ವವ್ಯಾಪಿ ಸರ್ವಶಕ್ತಿ. ಈ ರೀತಿಯಾದ ನಿರಾಕಾರದಲ್ಲಿ ನಿರ್ಗುಣ, ನಿರಾಕಾರ ಎಂದಾದ ಕಾರಣ, ಈ ರೀತಿಯಲ್ಲಿ ನಾವು ಶಿವನನ್ನು ವರ್ಣಿಸ್ತಾ ಹೋಗ್ತೀವಿ. ಈಗ ನಾನು ಹೇಳಬೇಕಾದ ವಿಷಯ ಇಷ್ಟೇ. ಕಾಲಾತೀತತೆ ಅಥವಾ ಕಾಲದ ಬಗ್ಗೆ ನಾನು ಈ ರೀತಿ 5 ಮಾಯೆಗಳನ್ನು ನಾನು ನಾಳೆ ವಿವರಿಸ್ತೇನೆ. ಇಂತಿ ನಿಮ್ಮವನೇ ಯೋಗಿ ನಿಶೀತ್.